ಸ್ವಾಮೀಜಿಗಳಿಗೆ ನಮಸ್ಕಾರ. ನಾವಿವತ್ತು ಒಂದು ಕಾರ್ಯಕ್ರಮದ ನಿಮಿತ್ತ ಬಂದರೂ ಕೂಡ ಸೋನಾರೇರವರು ಹೇಳಿದರು ಮಠಕ್ಕೆ ಬರಬೇಕಂತ. ಮಠನ ನಾನು ಪರಿಚಯ ಮಾಡ್ಕೊಳ್ಳೋಂಗಿಲ್ಲ. ಸದಾ ನಗ್ತಕ್ಕಂಥ ಸೋನಾರೆ ಕಣ್ಣಲ್ಲಿ ನೀರು ಬಂತು, ಆ ಭಾವನೆ ನನಗೆ ಹೇಳಿಬಿಟ್ಟು ಈ ಮಠಕ್ಕೆ ಇರ್ತಕ್ಕಂಥ ಸಂಬಂಧ ಸದಾ ನಗ್ನಗ್ತಕ್ಕಂಥ ಸೋನಾರಿ ಗುರುಗಳು ಅಲ್ಲಿ ಇಲ್ಲ ಅಂತಕ್ಕಂಥ ಒಂದೇ ಒಂದು ಕಾರಣಕ್ಕೆ ಭಾವೋದ್ವೇಗಕ್ಕೆ ಬಂದು ತನ್ನ ಕಣ್ಣಲ್ಲಿ ನೀರು ಹಾಕ್ಕೊಂಡು ನನಗೆ ಆವಾಗ ಅರ್ಥ ಆಯಿತು ಎಷ್ಟು ಅವಿನಾಭಾವ ಸಂಬಂಧ ಇದೆ ಸ್ವಾಮೀಜಿಗಳ ಬಗ್ಗೆ ಇವರಿಗೆಲ್ಲ ಅಂತ. ಹಾಗಾಗಿ ಈ ಭಾಗದಲ್ಲಿ ಸ್ವಾಮೀಜಿಗಳು ಏನು ತಮ್ಮ ಅಭಿವೃದ್ಧಿ ಕೆಲಸಗಳಲ್ಲಿ ಮಾಡ್ತಿದ್ದಾರೆ ಮಠದಲ್ಲಿ ನಾವಂತೂ ಅಕಾಡೆಮಿಯಿಂದ ಶ್ಲಾಘಿಸ್ತಾ ಇದ್ದೀವಿ. ಇಲ್ಲಿಗೆ ನಾವೆಲ್ಲ ಬಂದಿದ್ದು ನಮ್ಮ ಅದೃಷ್ಟ ಅಂತ ಭಾವಿಸಿದ್ವಿ. ಇಲ್ಲಿ ಬಂದಿದ್ದೇವೆ. ಆಮೇಲೆ ಭಾರತಕ್ಕೆ ಬೆಳಕನ್ನು ಕೊಟ್ಟಿದ್ದು 3 ಬಕಾರಗಳು. ಇಡೀ ಭಾರತಕ್ಕೆ ಬೆಳಕನ್ನು ಕೊಟ್ಟಿದ್ದು 3 ಬಕಾರಗಳು. ಒಂದು ಬುದ್ಧ ಅಂತಕ್ಕಂಥ ಬಕಾರ, ಮತ್ತೊಂದು ಬಸವಣ್ಣ ಅಂತಕ್ಕಂಥ ಬಕಾರ, ಮತ್ತೊಂದು ಬಾಬಾ ಸಾಹೇಬ್ ಅಂತಕ್ಕಂಥ ಬಕಾರ. ಬಹುಶಃ ಭಾರತದ ಚಿತ್ರಣವನ್ನು ನೋಡಿದಾಗ ನಾವು ಬೇರೆ ಬೇರೆ ರಾಜ್ಯಗಳು ಇವತ್ತು ದಿವಸ ಹಕ್ಕಿ ಉಟ್ಕೊಳ್ತಿದ್ದಾರೆ. ನಾವು ನೋಡ್ತಾ ಇದ್ದೀವಿ, ಸದಾ ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೀವಿ, ಟಿವಿಗಳಲ್ಲಿ ನೋಡ್ತಾ ಇದ್ದೀವಿ. ಬೇರೆ ಬೇರೆ ರಾಜ್ಯಗಳಲ್ಲಿ ಹಿಂಸೆ ತಾಂಡವವಾಡ್ತಾ ಇದೆ, ಕ್ರೌರ್ಯ ತಾಂಡವವಾಡ್ತಾ ಇದೆ. ಸಂಬಂಧಗಳು ಬಹಳ ಕಷ್ಟಕರದ ಸ್ಥಿತಿಯಲ್ಲಿದೆ ಮಣಿಪುರ ತಗೊಂಡು. ಆದರೆ ಕರ್ನಾಟಕ ಇದುವರೆಗೂ ಕೂಡ ಆ ಥರದ ಸಂಗತಿಗೆ ಹೋಗದೇನೆ ನಗುನಗ್ತಾ ಕರ್ನಾಟಕ ಇದೆ ಅಂದರೆ ಅದು ಬಸವಾದಿ ಶರಣರ ಕೊಡುಗೆ ಅಂತ. ಬುದ್ಧಿಗೆ ಬೀಗ ಹಾಕಲಾಕಿದ್ದು, ಬುದ್ಧಿಗೆ ಬೀಗ ಹಾಕಿದ್ರು, ಮಾತಿಗೆ ಬೀಗ ಹಾಕಿದ್ರು, ಮನಸ್ಸಿಗೆ ಬೀಗ ಹಾಕಿದ್ರು, ಭಾವನೆಗಳಿಗೆ ಬೀಗ ಹಾಕಿದ್ದಂಥ ವ್ಯವಸ್ಥೆ ಇದೆ. ಆ ಎಲ್ಲ ಬೀಗಗಳನ್ನು ಗಡಿಗಳನ್ನು ಗೀಚಿ ಬಿಸಾಕಿ ಎಲ್ಲರಿಗೂ ಶಿಕ್ಷಣದ ಅವಕಾಶ ಕೊಟ್ಟ ಮೊದಲ ಪರಂಪರೆಯೇ ಬಸವ ಪರಂಪರೆ. ಅಲ್ಲೇನೆ ಅನೇಕ ವಚನಕಾರರು ಹುಟ್ಟಲಿಕ್ಕೆ ಸಾಧ್ಯ ಆಗಿದೆ. ಇವತ್ತು ವಚನಕಾರರ ಚಳುವಳಿಗಳಲ್ಲಿ ನೋಡಿದಾಗ ನಮಗೆ ಎಂತೆಂಥ ವಚನಕಾರರು ಉದ್ಭವಿಸಿದ್ದಾರೆ ಅಂತಕ್ಕಂಥದ್ದು. ಬರೀ ಓದು ಸೀಮಿತವಾದಂಥ ಜಗತ್ತಿಗೆ ಒಂದು ಸೀಮಿತ ಅಲ್ಲ, ಸರ್ವರು ಅಂತಕ್ಕಂಥದ್ದನ್ನು ಆ ಸತ್ಯವನ್ನು ಸಾರಿದ್ದೇನೆ ಬಸವ ಪರಂಪರೆ. ಅಂತಹ ಒಂದು ಪರಂಪರೆಯ ನೆಲಕ್ಕೆ ಬಂದು ನಾವು ಇವತ್ತು ನಮಿಸಿ ಈ ನೆಲದಲ್ಲಿ 4 ನಿಮಿಷ ಕೂರ್ತಕ್ಕಂಥ ಒಂದು ಭಾಗ್ಯ ಬಂದಿದೆ ನಮಗೆ. ನಾವಂತೂ ಭಾಳ ಸಂತೋಷ. ಆಮೇಲೆ ಮಕ್ಕಳ ಜೊತೆ ಮಾತನಾಡೋದಂದರೆ ದೇವ್ರ ಜೊತೆ ಮಾತನಾಡಬೇಕು. ದೇವರು ಇದ್ದಾನೆ ಇಲ್ಲ ಅಂತಕ್ಕಂಥ ಬೇರೆ ಮಾತು. ಪರಂಪರೆಯ ಜನಪದರು ಹೇಳ್ತಿರ್ತಾರೆ ಮಕ್ಕಳು ದೇವರು ಒಂದೇನೆ ಅಂತ. ಅದು ನಿಜ. ಅಂದರೆ ದೈವತ್ವ ಅನ್ನೋದು ಯಾವುದು ಅಂತ ಹೇಳಿದ್ರೆ ಅವನಿಗೆ ವೀರ್ಷ, ದ್ವೇಷ, ಅಸೂಯೆ, ಇನ್ನೊಂದು ಮತ್ತೊಂದು ಈ ಯಾವುದು ಗೊತ್ತಿಲ್ಲದಿರ್ತಕ್ಕಂಥ ಮುಗ್ಧತೆಯನ್ನೇ ಭಗವಂತ ಆಗ್ಬೇಕು. ಅದಕ್ಕೆ ಮಕ್ಕಳಲ್ಲಿ ಭಗವಂತ ಇದ್ದಾನೆ ಅಂತಾರೆ. ಹಾಗಾಗಿ ಮಕ್ಕಳು ಇವತ್ತು ಇರ್ತಕ್ಕಂಥದ್ದು, ಈ ಮಕ್ಕಳ ಜೊತೆ ಮಾತಾಡ್ತಕ್ಕಂಥದ್ರೆ ನಮಗೆ ಕಷ್ಟ, ಅದು ಶ್ರೀಗಳಿಗೆ ಮಾತ್ರ ಸಾಧ್ಯ. ಹಾಗಾಗಿ ಶ್ರೀಗಳು ಹೇಳ್ತಾ ಒಂದು ಮಾತು ಹೇಳಿ, ಅಸಾಧ್ಯವಾದದ್ದು ಯಾವುದೂ ಇಲ್ಲ, ಅದಕ್ಕೆ ಸಾಲುಮರದ ತಿಮ್ಮಕ್ಕ ಹೆಸರು ಬೋರ್ಡ್ ಮಾಡಿ ಈ ಸಂದರ್ಭನ ಹೇಳ್ತೀನಿ. ನಾನು ಮೈಸೂರಿನ ಒಂದು ಕಾಲೇಜ್ಗೆ ಅತಿಥಿಯಾಗಿ ಹೋಗಿದ್ದೆ. ಸ್ವಾಮಿ ಮೈಸೂರಿನ ಕಾಲೇಜ್ ಒಂದಕ್ಕೆ ಅತಿಥಿಯಾಗಿ ಹೋಗಿದ್ದೆ. ಬರಬೇಕಾದ್ರೆ ನಾನು ಬಸ್ಸಲ್ಲಿ ಒಬ್ಬ ಹುಡುಗ ನನ್ನ ಪಕ್ಕದಲ್ಲಿ ಕೂತಿದ್ದ, ಭಾಳ ಅಂದ ಚಂದವಾಗಿದ್ದಂಥ ಕಾಲೇಜಿನ ಹುಡುಗ, ಡಿಗ್ರಿ ಹುಡುಗ. ಆ ಹುಡುಗನ ಕೈಯಲ್ಲಿ ಪುಸ್ತಕ ಹೋಗಿ ಆ ಪುಸ್ತಕನ ತಗೊಂಡೆ. ನಾನು ತಗೊಂಡು ಹ್ಯಾಂಡ್ ರೈಟಿಂಗ್ ನೋಡೋದು ನನ್ನ ಅಭ್ಯಾಸ. ನಾನು ಅವ್ನು ಹ್ಯಾಂಡ್ ರೈಟಿಂಗ್ ನೋಡ್ಬೇಕಂತೇಳಿ ಪುಸ್ತಕ ನೋಡ್ತೀನಿ. ಪುಸ್ತಕ ನಿಮ್ಗೆ ಮುಚ್ಚಿದೆ. ನಾನು ಮುಚ್ಚಿದ ತಕ್ಷಣ ಅದರ ಮೇಲೆ ಐಶ್ವರ್ಯ ರೈ ಇದ್ದಾರ ಸಿನಿಮಾ ಆಕ್ಟ್ರು, ಅವ್ರ ಫೋಟೋ ಇತ್ತು. ನಾನು ಆ ಹುಡುಗನ ಕೇಳಿದೆ ಇದೇನಪ್ಪ ಫೋಟೋ ಅಂತ. ಅವನು ಆ ಹುಡುಗನ ಭಾವನೆ ಹೆಂಗಿತ್ತು ಅಂದರೆ, ವಿದ್ಯಾರ್ಥಿ ಡಿಗ್ರಿ ಹುಡುಗ, ಈ ಐಶ್ವರ್ಯ ಅಂತಕ್ಕಂಥ ಚಿತ್ರನಟಿ ಗೊತ್ತಿಲ್ಲ ಅಂದರೆ ಇದಕ್ಕೆ ಸಮಾಜದಲ್ಲಿ ಇನ್ನೇನು ಗೊತ್ತಿಲ್ಲ, ಅಷ್ಟು ಅಮಾಯಕನ ಥರ. ಸರ್ ಐಶ್ವರ್ಯ ಗೊತ್ತಿಲ್ವ ನಿಮಗೆ? ಆಯ್ತು ಬಿಡಿ ನಿಮ್ಮ ಕಥೆ ಇಲ್ಲ. ನನ್ನನ್ನು ಕಾಡಿಸಿದ್ದು ಭಯ, ನನ್ನ ಆತಂಕ ಕಾಡಿಸಿದ್ದು. ತಾತನ ಗೊತ್ತಿಲ್ಲ, ಮುತ್ತಾತನ ಪರಂಪರೆ ಇಲ್ಲ, ನಮ್ಮ ಹಳ್ಳಿಯ ಪರಂಪರೆ ಇಲ್ಲ, ಐಶ್ವರ್ಯ ಇದನ್ನು ಇಟ್ಕೊಂಡಿದ್ದಾರಲ್ಲ ಈ ಹುಡುಗರು. ನಾಳೆ ರೋಲ್ ಮಾಡಲ್ ನಮ್ಗೆ ಯಾರಾಗಬೇಕು? ಒಬ್ಬ ಕ್ರಿಕೆಟ್ ಪಟು, ಒಬ್ಬ ಫುಟ್ಬಾಲ್ ಪಟು, ಒಬ್ಬ ಆಟಗಾರ, ಒಬ್ಬ ಚಿತ್ರನಟ, ಒಬ್ಬ ಚಿತ್ರನಟಿ ರೋಲ್ ಮಾಡೆಲ್ ಆದರೆ ಬಸವಣ್ಣನ ಯಾರು ನೆನೆಸ್ಕೊಳ್ಳೋರು, ಬುದ್ಧನನ್ನು ಯಾರು ನೆನೆಸ್ಕೊಳ್ಳೋರು, ವಚನ ಪರಂಪರೆಯನ್ನು ಯಾರು ನೆನೆಸ್ಕೊಳ್ಳೋರು, ತತ್ವಪದಗಾರನ ಯಾರು ನೆನೆಸ್ಕೊಳ್ಳೋರು? ಈ ಥರದ ಭಯ ಕಾಡಿಸ್ತು ನಾನು. ಆಗ ಮೈಸೂರಲ್ಲಿ ಪ್ರಾರಂಭದಲ್ಲಿ ಪರ್ಯಾಯವಾಗಿ ಏನು ಕೊಡಬೇಕಂತ ಯೋಚನೆ ಮಾಡಿ ಇನ್ಯಾರನ್ನು ಕೊಡಬಹುದು ನಾನು ಇವ್ರ ಮನಸ್ಸಿಗೆ ಹೇಳ್ತೀವಿ. ಆಗ ನನಗೆ ಹೊಳೆದದ್ದು ಸ್ವಾಮೀಜಿ ಸಾಲು ಮಾಡ್ತೀವಿ. ಆಗ ನಾನೇನು ದೊಡ್ಡ ಸಾಧನೆ ಮಾಡಲಿಲ್ಲ, ಒಂದು ಸಣ್ಣ ಹಾಡನ್ನು ಬರ್ತದೆ. ಅದುವರೆಗೂ ತಿಮ್ಮಕ್ಕ ಕರ್ನಾಟಕಕ್ಕೆ ಗೊತ್ತಿರಲಿಲ್ಲ. ತಿಮ್ಮಕ್ಕ ಬರೀ NGOs ಮಾತ್ರ ಗೊತ್ತಿತ್ತು. ತಿಮ್ಮಕ್ಕ ಸರ್ಕಾರಕ್ಕಾಗಲಿ ಜನಗಳಿಗಾಗಲಿ ಗೊತ್ತಿರಲಿಲ್ಲ. ನಾನು ಒಂದು ಕಲ್ಚರಲ್ ಕಲ್ಟಿವೇಷನ್ ಹೆಂಗೆ ಮಾಡ್ಬೋದು, ಸಾಂಸ್ಕೃತಿಕ ಬಿತ್ತನೆಯನ್ನು ಮಾಡೋದ್ರ ಮುಖಾಂತರ ಒಳ್ಳೆಯದನ್ನು ಹೆಂಗೆ ಬಿತ್ತಬೇಕಂತ ಪ್ಲಾನ್ ನನಗೆ ನನ್ನ ಮನಸ್ಸಲ್ಲಿ. ನಾನು ಅವತ್ತು ರಾತ್ರಿ ಪರ್ಯಾಯವಾಗಿ ಯೋಚನೆ ಮಾಡಿ, ಸೂರ ಗುಡಿಸಿಲಿನೊಳಗ ಊರ ಬೆಳಗಿದ ದೀಪ, ದಾರವಾದಳು ಹೂಗಳ ಹಾರಕ್ಕ,
ಹೆಸರು ಸಾಲು ಮರದ ತಿಮ್ಮಕ್ಕ, ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ. ಸೂರ ಗುಡಿಸಿನೊಳಗ ಊರ ಬೆಳಗಿದ ದೀಪ, ತಾರಾವಾದಳುಗಳ ಹಾರಕ್ಕ. ಹೆಸರು ಸಾಲು ಮರದ ತಿಮ್ಮಕ್ಕ, ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ. ಪುಟ್ಟ ಗುಡಿಸಿಲಿನೊಳಗ ಪುಟಿದ ಕನಸಿನ ಮೊಗ್ಗು, ಹೂವಾಗಿ ಊರೆಲ್ಲ ಹರಳಿತ್ತ, ಹೂವಾಗಿ ಊರೆಲ್ಲ ಹರಳಿತ್ತ. ಹೆಸರು ಸಾಲು ಮರದ ತಿಮ್ಮಕ್ಕ, ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ. ಚಂದ್ರ ಚೆಲ್ಲಿದ ಧರೆಗೆ ಮುಗಿಲ ಮಲ್ಲಿಗೆ ಬೆಳಕ, ಹೊತ್ತು ಕುಣಿದಾಡಿದೆವು ಕರಗ, ನಾವು ಹೊತ್ತು ಕುಣಿದಾಡಿದೆವು ಕರಗ. ಹೆಸರು ಸಾಲು ಮರದ ತಿಮ್ಮಕ್ಕ, ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ. ಹಸಿರಾಮಸಿಯಲ್ಲಿ ಬರವ ಪದವಿ ಪಡೆದವಳಲ್ಲ, ಹಸಿರೇ ಜೀವದ ಉಸಿರು ನಿನ್ನ ರಾಗ, ಅಮ್ಮ ಹಸಿರೇ ಜೀವದ ಉಸಿರು ನಿನ್ನ ರಾಗ. ಹೆಸರು ಸಾಲು ಮರದ ತಿಮ್ಮಕ್ಕ, ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ. ಸಾಲು ಮರಗಳ ತಾಯಿ ಸಾವಿರ ಮಕ್ಕಳು ನಿನಗ, ಹಳ್ಳಿ ಗಲ್ಲಿ ಡೆಲ್ಲಿಯ ತನಕ, ಹಳ್ಳಿ ಗಲ್ಲಿ ಡೆಲ್ಲಿಯ ತನಕ. ಹೆಸರು ಸಾಲು ಮರದ ತಿಮ್ಮಕ್ಕ, ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ. ಸೂರ ಗುಡಿಸಿನೊಳಗ ಓರ ಬೆಳಗಿದ ದೀಪ, ತಾರಾವಾದಳುಗಳ ಹಾರಕ. ಹೆಸರು ಸಾಲು ಮರದ ತಿಮ್ಮಕ್ಕ ಅಂತ ಹಾಡು ಬರೆದು ಒಂದು ಹಸಿರು ಸೀರೆ ಹೆಸರು ತರಿಸಿ 5,000 ಜನರನ್ನು ಸೇರಿಸಿ ಈ ಹಾಡನ್ನು ಗಿಫ್ಟ್ ಆಗಿ ಕೊಟ್ಟೆ ನಾನು. ಇದು ಅನಿತಾ ಕೌಲ್ ಅಂತ ಒಬ್ಬ IAS ಅಧಿಕಾರಿಗೆ ಆಕರ್ಷಣೆ ಆಗ್ಬಿಟ್ಟು ಸಿದ್ದರಾಜ್ ಗೊತ್ತು. ಆ IAS ಅಧಿಕಾರಿ ಈಗ ಏನು ನಮ್ಮ ಗವರ್ಮೆಂಟ್ ಸೆಕ್ರೆಟರಿ ಅತೀಕ್ ಸಾಹೇಬರು IAS, ಇವರಿಬ್ಬರು IAS ಸೇರಿಕೊಂಡು ಇದನ್ನ ಆವತ್ತಿನ ಮುಖ್ಯಮಂತ್ರಿ ಗಮನಕ್ಕೆ ತರ್ತಾರೆ. ಅವರು ಇಲ್ಲ, ಈ ಹಾಡನ್ನ ನೀವು ಗ್ರಾಮ ಪಂಚಾಯತಿ ಸಂವಹನ ಕಾರ್ಯಕ್ರಮಕ್ಕೆ ರೆಕಾರ್ಡಿಂಗ್ ಮಾಡಿ ಇಡೀ ಕರ್ನಾಟಕಕ್ಕೆ ಕಟ್ಕೊಳ್ಸಿ. ಆ ಹಾಡು ಇಡೀ ಕರ್ನಾಟಕದ ಎಲ್ಲ ಗ್ರಾಮ ಪಂಚಾಯತಿಗಳಿಗೆ ಸರ್ಕಾರದ ಮುಖೇನ ತಲುಪುತ್ತೆ. ಅಲ್ಲಿಂದ ತಿಮ್ಮಕ್ಕನನ್ನೆಲ್ಲ ಕರೆಯಕ್ಕೆ ಶುರು ಮಾಡ್ತೀವಿ. ಸಿನಿಮಾ ಶೂಟಿಂಗ ಇನಾಗ್ರೇಷನ್ ಕರೆಯಕ್ಕೆ ಕರೆದು, ಫಾರೆಸ್ಟ್ ಗಿಡ ಆಗ್ಬೇಕಾ ತಿಮ್ಮಕ್ಕನ ಕರೆದ್ರು. ಕೊನೆಗೆ ತಿಮ್ಮಕ್ಕ ಒಂದು ಸರ್ಕಾರದ ಮಹಾನ್ ಕ್ಯಾಬಿನೆಟ್ ದರ್ಜೆಗೂ ಹಾಕಿ ಒಂದು ಸಣ್ಣ ಪ್ರಯತ್ನವೂ ಕೂಡ ಒಳ್ಳೆಯದು ಹೆಂಗೆ ವಿಸ್ತರಿಸುತ್ತೆ. ಬೆಳಕು ಕಿಂಡಿ ಸಣ್ಣದು, ಅಂದರೆ ಬೆಳಕು ಬಹಳ ದೊಡ್ಡದಲ್ವ. ಹಾಗಾಗಿ ಬಸವಣ್ಣನವು ನಾವು ಹುಟ್ಟಿನಿಂದ ಬಸವ ಇದನ್ನು ಆರಾಧಿಸುವಂಥದ್ದು. ನಮ್ಮ ಫಾದರು ಕೂಡ ಮೈಸೂರಲ್ಲಿ ಹೋದವಾಗ ಅವರು ಬಸವ ಪರಂಪರೆಯ ಅದಕ್ಕೆ ನನಗೆ ಆ ಕಾಲದಲ್ಲಿ ನಮ್ಮ ಭಾಗದಲ್ಲಿ ನಾರಾಯಣಪ್ಪ, ನಾರಾಯಣ ಸ್ವಾಮಿ, ಮುನಿಯಪ್ಪ ಅಂತ ಇರ್ತಾರೆ. ನಾರಾಯಣ ಸ್ವಾಮಿ ಅಂತಕ್ಕಂಥದ್ದು ಅಲ್ಲಿನ ಪರಂಪರೆ, ಕೈವಾರ ತಾತ. ನಮ್ಮಪ್ಪ ನನಗೆ ಶಿವಪ್ರಸಾದ್ ಅಂತ ಹೆಸರಿಟ್ಟಿದ್ದೇನೆ ಈ ಕಾರಣಕ್ಕೆ. ಮಕ್ಕಳು, ನಿಮ್ಮ ಅದೃಷ್ಟ ಇಂತಹ ಒಂದು ಮಟ್ಟದಲ್ಲಿ ಆಲಿಸ್ತಕ್ಕಂಥದ್ದು, ಬೆಳೀತಕ್ಕಂಥದ್ದು, ಆಮೇಲೆ ಇಲ್ಲಿ ವಿಹಾರ ಮಾಡಿ ಒಳ ಎತ್ತರಕ್ಕೆ ಎಲ್ಲರೂ ಹೋಗಬಹುದು. ಕಟ್ಟ ಕಡೆಯವರೆಗೆ ತುತ್ತ ತುದಿಯನ್ನು ಮುಟ್ಟಿರ್ತಕ್ಕಂಥ ಸತ್ಯವನ್ನು ನಾವು ಇತಿಹಾಸದಲ್ಲಿ ಓದಿದ್ವಿ. ಯಾವುದೂ ಕೂಡ ಇಲ್ಲಿ ಅಪತ್ಯವಲ್ಲ. ಅದನ್ನು ನಮಗೆ ವಚನಗಳು ಹೇಳಿಕೊಟ್ಟಿದ್ದಾರೆ. ಹಾಗಾಗಿ ಗುರುಗಳ ಒಂದು ಸ್ವಾಮೀಜಿಗಳ ಆಶೀರ್ವಚನದಲ್ಲಿ ಅವರ ನೆರಳಲ್ಲಿ ತಾವೆಲ್ಲ ಕೂಡ ಬೆಳೀತಾ ಇದ್ದಾರೆ ಅಂದರೆ ಖಂಡಿತ ನಾಳಿನ ದಿನಮಾನಸದಲ್ಲಿ ಬಹಳ ಮಹತ್ ಕಾರ್ಯಗಳನ್ನು ಮಾಡೋರಾಗ್ತೀರಿ, ಬಹಳ ದೊಡ್ಡ ವ್ಯಕ್ತಿಗಳಾಗ್ತೀರಿ, ಬೆಳಕನ್ನು ಚೆಲ್ಲೋರಾಗ್ತೀರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಮ್ಮ ಇಡೀ ಅಕಾಡೆಮಿಯನ್ನು ನಮ್ಮ ಸೋನಾರೆ ಅವರು ರಾತ್ರಿಯಿಂದ ಕನವರಿಕೆ ಅವರು ನಮ್ಮ ಸೂರ್ಯಪ್ರಸಾದ್ ಹೇಳ್ದ, ನಾನು ಸೂರ್ಯಪ್ರಸಾದ್ ನನ್ನ ಮಗ ಅಂತ ನಾನು ಇಲ್ಲೂ ಹೇಳ್ಕೊಳ್ತೇವೆ. ನೀನು ಸಮಾಜದಲ್ಲಿ ಸ್ವಲ್ಪ ಒಬ್ಬ ವ್ಯಕ್ತಿಯಾಗಿರ್ಬೇಕು. ನನ್ನ ಹೆಸರು ಅವ್ರು ನಂಗೆ ಗೊತ್ತಿಲ್ಲ, ಭಾಳ ಜನ ನನ್ನ ಮಗ ಗೊತ್ತಿಲ್ಲ ಅವ್ರಿಗೆ, ಬಟ್ ಮಠಗಳಿಗೆ ಒಳ್ಳೆಯ ಸಂಬಂಧ. ಹಾಗಾಗಿ ಹಾಗಾಗಿ ಈ ಮಠದ ಪರಂಪರೆ ಮತ್ತು ಸ್ವಾಮೀಜಿಗಳನ್ನು ನಾವು ಸೇರಿದ್ದು, ಇವತ್ತು ಮಾತನಾಡಿದ್ದು ಬಹಳಷ್ಟು ಸೌಂದರ್ಯ ಮತ್ತು ನಮ್ಮ ಹೃದಯ ಸೌಂದರ್ಯಕ್ಕೆ ಅದು ಬಹಳ ಅನುಕೂಲ ಆಗಿದೆ ನಾನಂತ ಅಂದ್ಕೊಂಡಿದ್ದೀನಿ. 2 ಸೌಂದರ್ಯಗಳಿದ್ದಾವೆ, ಹೊರಗಿನ ಸೌಂದರ್ಯ ಒಂದು, ಒಳಗಿನ ಸೌಂದರ್ಯ ಒಂದು. ಹೊರಗಿನ ಸೌಂದರ್ಯಕ್ಕೆ 50 ರೂಪಾಯಿ ಇದ್ದರೆ ಆಗ್ಬೋದು. ನಾನು
ಸಿದ್ಧವಾಗುತ್ತದೆ. ಒಳಗಿನ ಸೌಂದರ್ಯ ಕಷ್ಟ. ಹಾಗಾಗಿ ಒಳಗಿನ ಸೌಂದರ್ಯವನ್ನು ನೋಡ್ತಕ್ಕಂಥವ್ರು ನಾವು ಆಗಬೇಕು. ಕಲ್ಮರಳ್ಳಿಯವರು ನಮ್ಮ ಹಿರಿಯರು ಸದಸ್ಯರು ವಿದ್ವಾಂಸರಾಗಿದ್ದಾರೆ. ಪ್ರತಿ ಮಾತನ್ನು ಆಲಿಸ್ತಿರ್ತಾರೆ, ನಾವೇನು ಮಾತಾಡ್ತೀವಿ ತಿದ್ದುತ್ತಾರೆ, ಸಣ್ಣದೇನೋ ತಪ್ಪಿದ್ರೆ ಅಲ್ಲೇ ತಿದ್ದುತ್ತಾರೆ. ಹಾಗಾಗಿ ನಮ್ಮೆಲ್ಲ ಸದಸ್ಯರ ಪರವಾಗಿ, ನಮ್ಮೆಲ್ಲ ಸಿಬ್ಬಂದಿಯ ಪರವಾಗಿ ನಾನು ಆ ಮಠಕ್ಕೆ ಮತ್ತು ಸ್ವಾಮೀಜಿಗಳ ಶರಣಾರ್ಥಿಗಳನ್ನು ಬೇಡಿಕೊಳ್ಳಿ.